ಬನ್ನಿ ನಮಸ್ಕಾರ. ಇವತ್ತು ನಾವು ತ್ರಿಕೋನಮಿತಿಯ ಸೀರೀಸನ್ನು ಹೀಗೆ ಮುಂದೆ ಮುಂದೆ ನಡೆಸ್ಕೊಳ್ತಾ ಹೋಗೋಣ. ಇವತ್ತು ಕೋನಗಳ ಕೆಲವು ನಿರ್ದಿಷ್ಟ ಅಂದರೆ ತ್ರಿಕೋನಮಿತಿಯ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ತ್ರಿಕೋನಮಿತಿಯ ಅನುಪಾತಗಳು ಅಂದರೆ ತ್ರಿಕೋನಮಿತಿಯ ಅನುಪಾತಗಳು ಯಾವುವು? ಸೈನು, ಕಾಸು, ಟ್ಯಾನು, ಸೆಕ್ಕು, ಕೊಸೆಕ್ಕು, ಕಾಟ್. ಹೌದಾ? ಇವ್ರನ್ನ ಏನು ಮಾಡ್ತೀವಿ? ಸೈನ್ ಥೀಟಾ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೈನ್ ಥೀಟಾ ಇದೆ ಅಲ್ವಾ? ಆ ಸೈನ್ ಥೀಟಾ ಜಾಗದಲ್ಲಿ ಏನು ಮಾಡ್ತೀವಿ? ಥೀಟಾ ಪ್ಲೇಸ್ನಲ್ಲಿ ಸೈನ್ ಥೀಟಾ ಇದೆ. ಈ ಥೀಟಾ ಜಾಗದಲ್ಲಿ ಏನು ಮಾಡ್ತೀವಿ? ಇಲ್ಲಿರ್ತಕ್ಕಂಥ ವ್ಯಾಲ್ಯೂಗಳನ್ನ ಬಳಸ್ಕೊಳ್ತೀವಿ. ಏನು ಮಾಡ್ತೀವಿ? ಇಲ್ಲಿರ್ತಕ್ಕಂಥ ವ್ಯಾಲ್ಯೂಗಳನ್ನ ಈ ಥೀಟಾದಲ್ಲಿ ಬಳಸ್ತೀವಿ. ಅಂದರೆ ಸೈನ್ 0 ಸೈನ್ 0 ಆಗಲಿ, ಸೈನ್ 30, ಅದೇ ರೀತಿ ಕಾಸ್ 0 ಆಗಲಿ, ಕಾಸ್ 30 ಆಗಲಿ, ಮತ್ತು ಟ್ಯಾನ್ 60 ಆಗಲಿ. ಇವ್ರನ್ನೆಲ್ಲ ಏನು ಮಾಡೋಣ? ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಕ್ಕಿಂತ ಮೊದಲು ಏನು ಮಾಡೋಣ? ಇವ್ರನ್ನ ಫಸ್ಟು ಯಾವ ರೀತಿ ವ್ಯಾಲ್ಯೂ ಬಂದು ಅದನ್ನು ತಿಳ್ಕೊಳ್ಳೋಣ. ಸರಿ, ಆ ವ್ಯಾಲ್ಯೂಗಳಿಗೆ ಇರ್ತಕ್ಕಂಥ ಟೇಬಲ್. ಎಷ್ಟೋ ಜನರಿಗೆ ಈ ಟೇಬಲ್ ಏನಾಗುತ್ತೆ? ಭಯಾನಕವಾಗಿ ಕಾಣುತ್ತೆ, ಹೌದಲ್ವಾ? ಏನು ಹೆದರ್ಕೋಬೇಡಿ. ಇವತ್ತು ಈಸಿಯಾಗಿ ಯಾವ ರೀತಿ ಇದನ್ನು ಬರಿಬೇಕು ಅನ್ನೋದನ್ನು ಟ್ರಿಕ್ಸ್ ಸಹಿತ ಕೂಡ ಹೇಳ್ಕೊಡ್ತೀನಿ. ಈ ಟ್ರಿಕ್ಸನ್ನು ನಾನು ಕೂಡ 10th ಅಪ್ಲೈ ಮಾಡಿ ಕಲ್ತದ್ದು. ನಮಗೆ ನಮ್ಮ ಸರ್ ಹೇಳಿಕೊಟ್ಟಿದ್ರು, ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ನಾವೇನು ಮಾಡೋಣ? ಸ್ವಲ್ಪ ಬೇಸಿಕ್ ಇದ್ದ ಹಿಂದೆ ಏನೇನು ಕಲ್ತಿದ್ವಿ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳೋಣ. ರಿವೈಸ್ ಮಾಡ್ಕೊಂಡ ನಂತರ ಏನು ಮಾಡೋಣ? ಮುಂದಕ್ಕೆ ಹೋಗೋಣ. ಅಂದರೆ ಈಸಿಯಾಗಿ ಇನ್ನೂ ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ಫಸ್ಟು ಏನು ಕಲ್ತ್ವಿ? ಸೈನ್ ಥೀಟಾ ಕಲ್ತ್ವಿ. ಸೈನ್ ಥೀಟಾ ಅಂದ್ರೇನು? ಪಾರ್ಶ್ವಬಾಹು ಬೈ ಇದು ಅಭಿಮುಖ ಬಾಹು ಬೈ ವಿಕರ್ಣ ಬರುತ್ತೆ. ಅಭಿಮುಖ ಬಾಹು ಬೈ ವಿಕರ್ಣ ಬಂತು, ಸೈನ್ ಥೀಟಾ ಆಯಿತು. ಕಾಸ್ ಥೀಟಾ ಪಾರ್ಶ್ವಬಾಹು ಬೈ ವಿಕರ್ಣ. ನೆಕ್ಸ್ಟು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಏನು? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಈ ರೀತಿ ಇತ್ತು. ನೆಕ್ಸ್ಟ್ ಇದೇ ಸೈನ್ ಥೀಟಾ ಉಲ್ಟಾ ಯಾವುದಿತ್ತು? ಕೊಸೆಕ್ ಥೀಟಾ. ಏನಿತ್ತು? ಕೊಸೆಕ್ ಥೀಟಾ ಇತ್ತು. ಇದು ವಿಕರ್ಣ ಬೈ ಪಾರ್ಶ್ವಬಾಹು. ಇಲ್ಲಿ ಯಾವ ರೀತಿ ಬರಿತಾ ಇದ್ದೀನಲ್ವ, ಇದನ್ನು ಉಲ್ಟಾ ತಗೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಇದನ್ನು ಏನು ಮಾಡ್ತೀನಿ? ಇವತ್ತು ಟೇಬಲ್ ಮಾಡುವಾಗ ಬಳಸ್ತೀನಿ. ಇಲ್ಲಿ ಯಾವ ರೀತಿ ಬಳಸ್ತಾ ಇದ್ದೀನಲ್ವಾ? ಇಲ್ಲಿ ಅಭಿಮುಖ ಬಾಹು ಬೈ ವಿಕರ್ಣ ಇದ್ದದನ್ನ ವಿಕರ್ಣ ಬಾಹು ಬೈ ಇದು ಅಭಿಮುಖ ಬಾಹು ಬರುತ್ತೆ. ಇಲ್ಲಿ ಅಭಿಮುಖ ಬಾಹು ಅಂತ ಬರಿತಾ ಇದ್ದೀನಲ್ವಾ, ಅದನ್ನೇ ಇವತ್ತು ಬಳಸ್ತೀನಿ ನಾನು. ನೆಕ್ಸ್ಟು ಇಲ್ಲಿ ಸೆಕ್ ಥೀಟಾ. ಸೆಕ್ ಥೀಟಾ ಏನು ಬರುತ್ತೆ? ಇದು ವಿಕರ್ಣ ಬೈ ಪಾರ್ಶ್ವಬಾಹು. ನೆಕ್ಸ್ಟು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಆಯಿತು. ಇದ್ರದ್ದು ಅಣ್ಣ ಅಥವಾ ತಮ್ಮ. ಅಣ್ಣ ತಮ್ಮ ಯಾರು? ಕಾಟ್ ಥೀಟಾ. ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಸರಿ, ಈಗ ಇದಕ್ಕಿದು ಉಲ್ಟಾ ಇದೆ ಅಲ್ವಾ? ಇದರ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ಏನಿರುತ್ತೆ? ಸೈನ್ನ ಎಲ್ಲ ವ್ಯಾಲ್ಯೂಸು ಉಲ್ಟಾ ಏನಿರುತ್ತೆ? ಕಾಸ್ ಥೀಟಾಗಿರುತ್ತೆ. ಇಲ್ಲಿ ಥೀಟಾ ಯಾವುದೇ ಇರಲಿ, ನಾವು ಬಳಸ್ತಾ ಇರ್ತಕ್ಕಂಥ ಥೀಟಾ ಯಾವುದೇ ಇರಲಿ, ಸೈನ್ನಲ್ಲಿ ಅಲ್ಲಿ 1/2 ಇದ್ರಲ್ಲಿ ಏನಿರುತ್ತೆ? 2/1 ಇರುತ್ತೆ. ಸೈನ್ನಲ್ಲಿ 1/2 ಇದ್ದರೆ ಕೊಸೆಕಲ್ಲಿ ಏನಿರುತ್ತೆ? 2/1 ಇರುತ್ತೆ. ಅದೇ ರೀತಿ ಇಲ್ಲಿ ಕಾಸ್ ಥೀಟಾದಲ್ಲಿ 1/√2 ಇತ್ತು ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಇಲ್ಲೇನಿರುತ್ತೆ? √2/1 ಇರುತ್ತೆ. ಟ್ಯಾನ್ ಥೀಟಾದಲ್ಲಿ 1 ಇತ್ತಂದ್ರೆ ಏನಿರುತ್ತೆ? ಇಲ್ಲಿ ಕೂಡ 1 ಆಗುತ್ತೆ. ಯಾಕಂದರೆ 1/1 ಅಂದ್ರೆ ಏನು? ಇದನ್ನು ಉಲ್ಟಾದ್ರೂ ಮಾಡಿ ಸೀದಾದ್ರೂ ಮಾಡಿ 1/1 ಆಗುತ್ತೆ ಅಲ್ವಾ? 1 ಅಂದ್ರೆ 1 ಇರುತ್ತೆ. ಇದನ್ನೆಲ್ಲ ತಿಳ್ಕೊಂಡ್ರಾ? ಇದನ್ನು ಆಲ್ರೆಡಿ ನಿಮಗೆ ಇದೆಲ್ಲ ಬರ್ತಿರ್ಬೇಕು. ಈಗ ಮೊದಲು ಸಿಂಪಲ್ ಆಗಿ ಒಂದು ಮ್ಯಾಥ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡಿ. ಈಗ ನಾವಿಲ್ಲಿ ಯಾವ ರೀತಿ ಆ್ಯಂಗಲ್ಗಳಿದೆ ಅಲ್ವಾ, ಈ ಆ್ಯಂಗಲ್ಗಳ ಮೇಲೇ ಒಂದು ನಂಬರ್ನ ಬರ್ಕೊಳ್ತಾ ಹೋಗೋಣ. ಒಂದು ನಂಬರ್ನ ಬರ್ಕೊಳ್ತಾ ಹೋಗೋಣ. ಯಾವ ನಂಬರ್ ಅಂದರೆ, ಇದನ್ನು ನಾನು ಸ್ವಲ್ಪ ಸ್ಪೆಷಲ್ ಆಗಿ ಹೇಳ್ಕೊಡ್ತೀನಿ. ಯಾಕಂದರೆ ಇವು ಸ್ಪೆಷಲ್ ನಂಬರ್ ಹೌದಾ? ಯಾವುದು? ಈ 0 ಇತ್ತು ಅಂತ ತಿಳ್ಕೊಳ್ಳಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಇವಕ್ಕೆಲ್ಲ ಏನು ಮಾಡಬೇಕು? ಈ ರೀತಿ ನಂಬರ್ ಕೆಳಗಡೆ ಏನು ಇಟ್ಕೊಳ್ಳಿ? 4 4 4 4 4 ಇಟ್ಕೊಂಡೆ. ಈಗ ನೋಡಿ, ನಾನು 0 ಇಂದ ಸ್ಟಾರ್ಟ್ ಮಾಡಿ. 0 ಇಂದ 4ರವರೆಗೆ ಎಷ್ಟು ನಂಬರ್ ಬರುತ್ತೆ? 0 ಇಂದ 4ರವರೆಗೆ ಎಷ್ಟು ನಂಬರ್ ಬರುತ್ತೆ ಹೇಳಿ ನನಗೆ? 0 ಬರುತ್ತೆ, 1 2 3 4 5. ಇದು 5 ಬರಲ್ಲ. 0 1 2 3 4
ಓಕೆ, ಟೋಟಲಾಗಿ ಎಷ್ಟು ನಂಬರ್ ಆಯಿತು? 5 ನಂಬರ್ ಆಯಿತು. ಓಕೆ, 5 ನಂಬರ್ ಬಂದ್ವಾ? ಅದೇ 5 ನಂಬರ್ನ ಏನು ಮಾಡ್ತೀನಿ, ಇಲ್ಲಿ ಇಟ್ಕೊಳ್ತಾ ಹೋಗ್ತೀನಿ. ಏನು ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ಇಡ್ತಾ ಹೋಗ್ತೀನಿ. ಓಕೆ, ಇಲ್ಲೇನು ಬರುತ್ತೆ? 1 2 3 4 ಮತ್ತು ಸಾರಿ 0 ಇಂದ ಸ್ಟಾರ್ಟ್ ಮಾಡ್ಬೇಕಲ್ವಾ? 0 1 2 3 4. ಓಕೆ, ಈ ರೀತಿ ಮೇಲೆ ನಂಬರ್ ಇಟ್ನ ಪ್ರತಿಯೊಂದಕ್ಕೆ ಏನು ಮಾಡ್ತೀನಿ, ರೂಟ್ ಆಗ್ತಾ ಹೋಗ್ತೀನಿ. ಏನು ಮಾಡ್ತೀನಿ, ರೂಟ್ ಆಗ್ತಾ ಹೋಗ್ತೀನಿ. ಈ ರೂಟ್ ಆಗ್ತಾ ಹೋದ್ನ ಇಲ್ಲಿ ನನಗೆ ನೆಕ್ಸ್ಟ್ ಏನು ವ್ಯಾಲ್ಯೂ ಬರುತ್ತೆ ಅಲ್ವಾ ಇವ್ರನ್ನ ಸಾಲ್ವ್ ಮಾಡಿದಾಗ, ಅವೆಲ್ಲ ಎದ್ರ ವ್ಯಾಲ್ಯೂ? ಸೈನ್ ಥೀಟಾ ವ್ಯಾಲ್ಯೂಗಳು. ಓಕೆ, ಎದ್ರ ವ್ಯಾಲ್ಯೂಗಳು? ಸೈನ್ ಥೀಟಾ ವ್ಯಾಲ್ಯೂ. ಇದನ್ನು ನೀವು ಈ ರೀತಿ ಕೂಡ ನೆನ್ಪಿಟ್ಕೊಳ್ಬೋದು. ಒಂದು ಈ ರೀತಿ ತಮ್ಮ ಇಟ್ಕೊಂಡ್ರ, ಈಗ ಮುಷ್ಟಿ ಇಟ್ಕೊಂಡ್ರಂದ್ರೆ ಮುಷ್ಟಿಯಲ್ಲಿ ನಿಮ್ಮ ಕೆಳಗಡೆ ಎಷ್ಟು ಫಿಂಗರ್ಸ್ ಕಾಣ್ತಾ ಇವೆ? ಇಲ್ಲಿ 1 2 3 4 ಕಾಣ್ತಾ ಇವೆನಾ? 4 ಫಿಂಗರ್ಸ್ ಕಾಣ್ತಾ ಇವೆ. ಸೊ ಫಸ್ಟ್ ಏನು ಮಾಡಬೇಕು, ಎಲ್ಲ ಕಡೆ 1 2 3 ಈಗ ಅಂದರೆ 4 ಕಡೆ. ಓಕೆ, 0 ಡಿಗ್ರಿ ಇಲ್ಲಿ 0 ಡಿಗ್ರಿಯಿಂದ ಹಿಡಿದು 90 ಡಿಗ್ರಿವರೆಗೆ ಕೆಳಗಡೆ ಏನು ಮಾಡಬೇಕು, ಎಲ್ಲ ಕಡೆ 4ಅನ್ನು ಬರಿತಾ ಹೋಗ್ಬೇಕು. ಫಸ್ಟ್ 4 ಕಂತಾ? ಓಕೆ, ಇದು ಬರೆದ ನಂತರ ಫಸ್ಟ್ ಏನು ಮಾಡಬೇಕು, ಮೇಲೆ ನಿಮಗೆ ಯಾವುದಾದ್ರೂ ಬೆಳ್ಳು ಕಾಣ್ತಾ ಇದ್ವಿ ಅಂದರೆ ಇಲ್ಲಿ ಟಾಪಲ್ಲಿ ಯಾವುದೇ ರೀತಿ ಬೆಳ್ಳನ್ನು ನಾನು ತೆಗೆದಿಲ್ಲ. ಸೊ ಏನಾಯಿತು, 0 ಬಂತು. ಫಸ್ಟ್ ಏನು ಬರಿಬೇಕು, 0 ಬರಿಬೇಕು. ಓಕೆ, 0 ಬರೆದ ನಂತರ ಆಮೇಲೆ ಏನು ಬರಿಬೇಕು, ಒಂದು ಬೆಳ್ಳನ್ನು ತೆಗೆದು 1 ಅಂತ ಬರಿಬೇಕು. ಆಮೇಲೆ 2 ಬೆಳ್ಳು ತೆಗೆದ ನೆಕ್ಸ್ಟ್ ಬೆಳ್ಳು ಮೇಲೆ ಎಷ್ಟು ಉಳಿತು, 2. ಓಕೆ, ನಂತರ ಏನು, ಇನ್ನೊಂದು ಬೆಳ್ಳು ತೆಗೆದೆ 3 ಬಂತು. ನಂತರ ಏನು, 4. ಓಕೆ, 4/4 ಬರೋವರೆಗೂ ಮಾತ್ರ ಏನು ಮಾಡಬೇಕು, ಬರಿಬೇಕು. ಓಕೆ, ಸಲ್ಯೂಟ್. ಸರಿ, ಈ ರೀತಿ 0 ಇಂದ 4 ತನಕ ಬರಿಬೇಕು. ಇದರಿಂದ ನಿಮ್ಗೆ ಏನು ಸಿಗುತ್ತೆ, ಎಲ್ಲ ಸೈನ್ ಥೀಟಾ ವ್ಯಾಲ್ಯೂ ಸಿಗುತ್ತೆ. ಸರಿ, ಈಗ ನಾವು ಡೈರೆಕ್ಟಾಗಿ ಟೇಬಲ್ಗೆ ಹೋಗಿ ಇದನ್ನು ಫಿಲ್ ಮಾಡ್ತಾ ಹೋಗೋಣ. ಟೇಬಲ್ ಇಲ್ಲಿದೆ. ನನ್ನ ಮುಖವನ್ನು ಸ್ವಲ್ಪ ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ಇಟ್ಕೊಳ್ಳೋಣ. ಓಕೆ, ಈಸಿಯಾಗಿ ಕಾಣೋಕ್ಕೆ ಆಗಲಿ. ಸರಿ, ಈಗ ನಾನೇನು ಮಾಡ್ತೀನಿ, ಮೊದಲು ನಾನು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ 0 ಇದೆ ಅಲ್ವಾ? 0 ಅಲ್ಲಿ ಏನು ಬರಿತೀನಿ ನಾನು, ಫಸ್ಟ್ನೇ ವ್ಯಾಲ್ಯೂ ಎಲ್ಲ ಕಡೆ ಏನು ಮಾಡ್ತೀನಿ, /4 ಮಾಡ್ತಾ ಹೋಗ್ತೀನಿ. /4 ಕಲರ್ ಚೇಂಜ್ ಮಾಡೋಣ. ಯಾವ ಕಲರ್ ಬಳಸೋಣ, ಬ್ಲ್ಯಾಕ್ ಇರಲಿ. ಓಕೆ, /4 ಇಲ್ಲಿ ಕೂಡ /4 /4. ಓಕೆ, ಈ ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಬೇಕು. ಈ ರೇಷಿಯೋ ಯಾವ ರೀತಿ ಬಂತಂತ ಟ್ರಿಕ್ ಆದ ನಂತರ ಹೇಳ್ತೀನಿ, ಅಥವಾ ಈಗ ಹೇಳ್ಬಿಡೋಣ. ಟ್ರಿಕ್ ಮಾಡ್ತಾ ಇದ್ವಿ, ಹೆಂಗಿದ್ರು ಫ್ಲೋನಲ್ಲಿ ಇದ್ವಿ, ಟ್ರಿಕ್ಕೇ ಹೇಳಿ. ಸಾರಿ, ಇದೇನು ಮಾಡೋಣ, ಫಸ್ಟ್ ಇದನ್ನೇ ಮುಗಿಸಿ ಆನಂತರ ಮುಂದಕ್ಕೆ ಹೋಗೋಣ. ಓಕೆ, ಈಗ ಇಲ್ಲಿ ನೋಡಿ, ಫಸ್ಟ್ ಏನು ಬರಿಬೇಕು, 0, ಆನಂತರ 1, ಆನಂತರ 2 3 4. ಓಕೆ, 4/4 ತನಕ ಬರೆದೆ ನಾನು. ಈಗೇನು ಮಾಡ್ತೀನಿ, ಎಲ್ಲದಕ್ಕೆ ಏನು ಮಾಡಬೇಕು, ರೂಟ್ ಹಾಕ್ಬೇಕು. ಏನು ಹಾಕ್ಬೇಕು, ರೂಟ್ ಆಗ್ತಾ ಹೋಗ್ಬೇಕು. ಎಲ್ಲ ನಂಬರ್ಗಳಿಗೆ ಏನು ಮಾಡಬೇಕು, ರೂಟ್ ಹಾಕ್ಬೇಕು. ಈಗ ರೂಟ್ ಹಾಕ್ತೀನಿ, ಇದಕ್ಕೆ ಕೂಡ ರೂಟ್ ಹಾಕಿದೆ, ಇದಕ್ಕೆ ಕೂಡ ರೂಟ್ ಹಾಕಿದೆ, ಇದಕ್ಕೆ ಕೂಡ ರೂಟ್ ಮತ್ತು ಇದಕ್ಕೆ ಕೂಡ ರೂಟ್ ಹಾಕಿದೆ. ಈಗ ನೋಡಿ, 0/4 0ನ ಯಾವುದರಿಂದ ಡಿವೈಡ್ ಮಾಡಲಿ, ಏನು ಬರುತ್ತೆ, 0ನೇ ಬರುತ್ತೆ. ಫೈನಲಾಗಿ ಏನು ಬರುತ್ತೆ, 0ನೇ ಬರುತ್ತೆ. ಸೊ 0/4 ಏನಾಯಿತು, ನನಗೆ 0 ಆಯಿತು. ಓಕೆ, 0 ರೂಟ್ ತಗೊಂಡ್ರೂ 0 ಜೊತೆ ಏನು ಇಂಟು ಮಾಡಿದ್ರೂ 0, ಏನು ಬರುತ್ತೆ, ಇದು 0ನೇ ಬರುತ್ತೆ. ಹೌದಾ? ಸರಿ ಅಲ್ವಾ? ನೆಕ್ಸ್ಟ್ 1/4 ಇದೆ. 1ನ ರೂಟ್ ತಗೊಂಡ್ರೆ ಏನಾಗುತ್ತೆ, 1 ಆಗುತ್ತೆ. /4 ಇದೆ. 4ನ ಮತ್ತೆ ರೂಟ್ ತೆಗೆದ್ರೆ ಏನಾಗುತ್ತೆ, 2 ಬರುತ್ತೆ. ಹೌದಾ? √4 ಅಂದರೆ ಎಷ್ಟು ಬರುತ್ತೆ, 2 ಅಲ್ವಾ? √4 ಅಂದರೆ 2 ಬಂತು. ಸೊ ಮೇಲ್ಗಡೆ √1ಇಂದ ಏನು ಬಂತು, 1 ಬಂತು. ಕೆಳಗಡೆ √4ಇಂದ 2 ಬಂತು. ನೆಕ್ಸ್ಟು ಇಲ್ಲೇನಿದೆ, 2/4 ಇದೆ. ಏನಿದೆ, 2/4 ಇದೆ. ಸೊ ಇದೇನಾಗುತ್ತೆ, 2 1s 2 2s ಕಟ್ ಆಯ್ತಾ? ಸೊ ಏನು ಬಂತು, 1/2 ಬಂತು. ಇದಕ್ಕೆ ಟೋಟಲಾಗಿ ರೂಟ್ ಇದೆ. ಏನಿದೆ, ಇದಕ್ಕೆ ಟೋಟಲಾಗಿ ರೂಟ್ ಇದೆ. ಸೊ ಈ ರೀತಿ ರೂಟ್ ಇದ್ದಾಗ ಏನು ಬರಿತೀವಿ ನಾವು, ಮೇಲಿಂದ ಏನು ಬಂತು, 1ನ ರೂಟ್ ತಗೊಂಡಾಗ 1 ಬರುತ್ತೆ. ಇದು ಕೆಳಗಡೆ ಏನು ಉಳಿತು, √2. ಆ ರೀತಿನೇ ಉಳಿತು. ಏನು ಬಂತು, √2 ಬಂತು. ಓಕೆ, ಈಗ ಮೇಲೆ √3 ಇದೆ. √3 ಇದು √4 ಏನಾಗುತ್ತೆ, 2 ಆಗುತ್ತೆ. √4 ಏನಾಯಿತು, 2 ಆಯಿತು. ನೆಕ್ಸ್ಟ್ 4/4 ಏನಾಗುತ್ತೆ, ಕ್ಯಾನ್ಸಲ್ ಆಗಿ 1 ಆಯಿತು. 1ನ ರೂಟ್ ತಗೊಂಡ್ರೆ ಏನಿರುತ್ತೆ, 1 ಉಳಿಯುತ್ತೆ. ಸರಿ, ಗೊತ್ತಾಯ್ತಾ ಇಲ್ಲಿ ಸೈನ್ ವ್ಯಾಲ್ಯೂ ಯಾವ ರೀತಿ ಬಂತು ಅಂತ? ಸೈನ್ ಏನು, ಫಸ್ಟ್ ವ್ಯಾಲ್ಯೂ ಏನು ಬಂತು, 0, 1/2, 1/√2, √3/2 ಮತ್ತು 1.
ಇವು ಯಾವ ಡಿಗ್ರಿಗೆ 0, 30, 45, 60, 90 ಡಿಗ್ರಿಗೆ. ಓಕೆ, ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದಾಗ ಇಲ್ಲಿ ಕಾಸ್ ವ್ಯಾಲ್ಯೂ ಯಾವ ರೀತಿ ಬರೀಬೇಕು. ಈಗ ಯಾವ ರೀತಿ ನೀವು ಸೈನ್ನ ಎಡಗಡೆಯಿಂದ ಬಲಗಡೆ ಬರಿತಾ ಹೋದ್ರಲ್ವಾ, ಇದೇ ವ್ಯಾಲ್ಯೂನ ಏನು ಮಾಡಿ ಈ ಕಡೆಯಿಂದ ಈ ಕಡೆ ಬರಿತಾ ಬನ್ನಿ. ಓಕೆ, ಏನಾಗುತ್ತೆ ಕಾಸ್ ವ್ಯಾಲ್ಯೂ ಆಗುತ್ತೆ. ಅಥವಾ ಬಲಗಡೆಯಿಂದ ಎಡಗಡೆ ತುಂಬಿರ್ತಕ್ಕಂಥ ಸೈನ್ ವ್ಯಾಲ್ಯೂನ ಎಡಗಡೆಯಿಂದ ಬಲಗಡೆ ತುಂಬಿಬಿಡಿ, ಏನಾಗುತ್ತೆ ಕಾಸ್ ವ್ಯಾಲ್ಯೂ ಆಗುತ್ತೆ. ತುಂಬ್ತಾ ಹೋಗೋಣ ವ್ಯಾಲ್ಯೂನ. ಇಲ್ಲಿ ನೋಡಿ ಫಸ್ಟ್ ಏನಿದೆ 1 ಇದೆ, ಸೊ ಇಲ್ಲೇನು ಬರುತ್ತೆ 1. ನೆಕ್ಸ್ಟು √3/2 ಇತ್ತಾ, ಇಲ್ಲೇನು ಬರುತ್ತೆ √3/2. ನೆಕ್ಸ್ಟ್ ಇಲ್ಲೇನಿದೆ 1/√2. ನೆಕ್ಸ್ಟ್ ಇಲ್ಲೇನಿದೆ ಈ ಕಡೆ ಬರುತ್ತೆ 1/2 ಬಂತು. ಓಕೆ, ಇಲ್ಲೇನಿದೆ 0 ಇದೆ ಅಲ್ವಾ, ಇಲ್ಲೇನು ಬರುತ್ತೆ ಕೊನೆಯದಾಗಿ 0 ಬರುತ್ತೆ. ಓಕೆ, ಗೊತ್ತಾಯ್ತಾ? ಇದನ್ನ ಮಾಡೋಕ್ಕಿಂತ ಮೊದಲು ಈಗ ಟ್ಯಾನೆ ಮಾಡೋಕ್ಕಿಂತ ಮೊದಲು ನೋಡಿ ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ. ಏನು ನಾನು ಪಾಠ ಹೇಳ್ಬೇಕಾದ್ರೆ ಹೇಳಿದ್ದೆ, ಟ್ಯಾನ್ ಥೀಟಾ ಅಂದರೆ ಏನಿರುತ್ತೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಇರುತ್ತೆ. ಹೌದಾ? ಟ್ಯಾನ್ ಥೀಟಾ ಅಂದ್ರೆ ಏನು? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದನ್ನು ನಿಮ್ಮ ಜೊತೆ ಯಾವಾಗ ಡಿಸ್ಕಸ್ ಮಾಡಿದ್ದೆ ನಾನು. ಓಕೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಇರುತ್ತೆ. ಈಗ ನಾನು ಸೈನ್ ಬೈ ಕಾಸ್ ಮಾಡ್ತೀನಿ, ಇಲ್ಲಿ ಮೇಲೆ ಇರ್ತಕ್ಕಂಥ ವ್ಯಾಲ್ಯೂಗಳನ್ನ ಡಿವೈಡ್ ಮಾಡ್ತೀನಿ. ಓಕೆ, ಡಿವೈಡ್ ಮಾಡಿದಾಗ ನನಗೆ ಏನು ವ್ಯಾಲ್ಯೂ ಬರುತ್ತೆ ಹೇಳ್ಬೇಕು. ಅದಕ್ಕಿಂತ ಮೊದಲು ಇನ್ನೂ ಒಂದು ನಿಮಗೆ ಇದನ್ನು ಹೇಳ್ಕೊಡ್ತೀನಿ. ನಾವು ಭಿನ್ನರಾಶಿ ಅಂದ್ರೇನು, P/Q ಫಾರ್ಮಲ್ಲಿ ಇರುತ್ತೆ, ವೇರ್ Q ಈಸ್ ನಾಟ್ ಈಕ್ವಲ್ ಟು 0. Q 0ಗೆ ಇರಬಾರ್ದು. ಓಕೆ, ಅಥವಾ Q 0 ಇದ್ರೆ ಏನಾಗುತ್ತೆ, P/Q ಅಲ್ಲಿ Q ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ. ಓಕೆ, Q ಈಕ್ವಲ್ ಟು 0 ಇದ್ದಾಗ P/0 ಈಸ್ ಈಕ್ವಲ್ ಟು ಏನಾಗುತ್ತೆ, ಇನ್ಫೈನೈಟ್ ಆಗುತ್ತೆ. ಓಕೆ, P ಅಂದರೆ ಯಾವುದೇ ರೀತಿಯ ವ್ಯಾಲ್ಯೂ ಇರ್ಬೋದು. ಓಕೆ, ಯಾವುದೇ ರೀತಿಯ ವ್ಯಾಲ್ಯೂವನ್ನು ನಾನು 0 ಇಂದ ಡಿವೈಡ್ ಮಾಡಿದಾಗ ಇನ್ಫೈನೈಟ್ ಆಗುತ್ತೆ. ಏನಾಗುತ್ತೆ, ಇನ್ಫೈನೈಟ್ ಅಂದರೆ ಅನಂತಕ್ಕೆ ಹೋಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ಡಿಫೈನ್ ಆಗಿರೋದಿಲ್ಲ, ಯಾಕಂದರೆ ಇನ್ಫೈನೈಟ್ ಯಾವ್ದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ನಾಟ್ ಡಿಫೈನ್ ಅಂತ ಕರಿತೀವಿ ಇದನ್ನು. ಸರಿ, ಇದನ್ನು ಉಪಯೋಗಿಸ್ಕೊಂಡು ಈಗ ಮುಂದಿಂದು ಟೇಬಲನ್ನು ತುಂಬೋಣ. ಮುಂದಿನ ಟೇಬಲಲ್ಲಿ ನೋಡಿ. ಈಗ ಟ್ಯಾನ್ ಅಂದ್ರೇನು, ಸೈನೆ ಬೈ ಕಾಸೆ. ಅಂದರೆ ಇವು ಮೇಲೆ ಇರ್ತಕ್ಕಂಥ ಎರಡು ವ್ಯಾಲ್ಯೂವನ್ನು ಏನು ಮಾಡಬೇಕು, ಡಿವೈಡ್ ಮಾಡಿದ್ರೆ ನನಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, 0/1 ಏನು ಬರುತ್ತೆ, 0/1 ಏನು ಬರುತ್ತೆ, 0ನೇ ಬರುತ್ತೆ. 0 ಇಂದ ಯಾವುದೇ ರೀತಿಯ ನಂಬರ್ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, 0 ಬರುತ್ತೆ. ಹೌದಾ? ಸೊ 0/1 ಏನಾಯಿತು, 0. ನೆಕ್ಸ್ಟು 1/2 √3/2. ಇಲ್ಲಿ ಕೆಳಗಡೆ ಏನಾಗುತ್ತೆ, ಇದನ್ನು ನೋಡಿ, ನೀವು ಫಸ್ಟ್ ಟೈಮ್ ಅನ್ಸ್ಬೋದು ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋದು. ಕೆಲವೊಂದು ರೀತಿ ಸ್ಪೆಷಲ್ ಆಗಿರುತ್ತೆ ಇದು ಕ್ಯಾಲ್ಕುಲೇಷನ್. ನಿಮ್ಗೆ ಬರ್ತಿತ್ತು ಭಾಳ ಒಳ್ಳೆಯದು, ಬರಲಿಲ್ಲ ಅದನ್ನು ಹೇಳ್ಕೊಡ್ತೀನಿ. ಓಕೆ, ನಾನು ಈಗ ನೋಡಿ 1/2 √3/2 ಇದೆ. ಈಗ ಮೇಲಿರ್ತಕ್ಕಂಥ ವ್ಯಾಲ್ಯೂ ಮೇಲೆ ಕ್ಯಾನ್ಸಲ್ ಆಗುತ್ತೆ, ಕೆಳಗಿರ್ತಕ್ಕಂಥ ವ್ಯಾಲ್ಯೂ ಕೆಳಗಡೆ ಕ್ಯಾನ್ಸಲ್ ಆಗುತ್ತೆ. ಏನಾಗುತ್ತೆ, ಮೇಲಿರ್ತಕ್ಕಂಥ ವ್ಯಾಲ್ಯೂ ಮೇಲೆ ಕ್ಯಾನ್ಸಲ್ ಆಗುತ್ತೆ, ಕೆಳಗಿರ್ತಕ್ಕಂಥ ವ್ಯಾಲ್ಯೂ ಕೆಳಗಡೆ ಇರೋ ನಂಬರ್ನ ಕ್ಯಾನ್ಸಲ್ ಮಾಡುತ್ತೆ. ಸೊ ಈಗ ಮೇಲಿರ್ತಕ್ಕಂಥ ನಂಬರ್ ಯಾವುದು, 1 √3ಗೆ ಈ ರೀತಿ ಯಾವುದಕ್ಕಿಂತ ಕ್ಯಾನ್ಸಲ್ ಮಾಡಲ್ಲ. ಬಟ್ 2 ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ಮೇಲೆ ಏನು ಉಳಿತು, 1 ಉಳಿತು. 1/, ಏನು ಉಳಿತು ಇಲ್ಲಿ ಕೆಳಗಡೆ, √3. ಏನು ಬರುತ್ತೆ, ಇದನ್ನು ಸಾಲ್ವ್ ಮಾಡಿದಾಗ 1/√3 ಬರುತ್ತೆ. ಏನು ಬರುತ್ತೆ, 1/√3 ಬರುತ್ತೆ. ಸೊ ಈಗ ಸಾಲ್ವ್ ಮಾಡಿದರೆ ಏನು ಬರುತ್ತೆ, ಇದು 1/2 √3/2 ಏನಾಯಿತು, 1/√3 ಆಯಿತು. ಓಕೆ, ಅದೇ ರೀತಿ ಏನಿದೆ 1/√2 1/√2 ಏನಾಗುತ್ತೆ, √2 ಕ್ಯಾನ್ಸಲ್ ಆಯಿತು. √2 ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನು ಉಳಿತು, 1 ಉಳಿತು. ಓಕೆ, 1/1 ಉಳಿತು. 1/1 ಅಂದರೆ ಏನಾಯಿತು, 1 ಆಯಿತು ವ್ಯಾಲ್ಯೂ. ಸರಿ, ಇದು 1 ಆಯಿತು. ನೆಕ್ಸ್ಟ್ ಈಗ √3/2 1/2 ಇದೆ. ಓಕೆ, √3/2 1/2 ಇಲ್ಲೇನಾಯಿತು, 2 ಕಟ್ ಆಗುತ್ತೆ. 2 ಕಟ್ಟಾಗಿ ಏನು ಉಳಿತು, ಮೇಲ್ಗಡೆ √3 ಉಳಿತಲ್ವಾ, ಸೊ √3 ಬಂತು. ಸರಿನಾ? ಈಗ 1/0 ಬಂತು. ಏನು ಬಂತು ಇಲ್ಲಿ, 1/0 ನೋಡಿ, 1/0 ಬಂತು. 1/0 ಏನಿರುತ್ತೆ, ಇನ್ಫೈನೈಟ್ ಇರುತ್ತೆ. ಸೊ ಅದಕ್ಕಾಗಿ ಇದು ನಾಟ್ ಡಿಫೈನ್ಡ್. ನಮಗೆ ಗೊತ್ತಿಲ್ಲ ಏನಂತ ಹೇಳ್ತೀವಿ, ಇದನ್ನು ನಾವು ನಾಟ್ ಡಿಫೈನ್ ಅಂತ ಹೇಳ್ತೀವಿ. ಸೊ ಇದು ನಾಟ್ ಡಿಫೈನ್ ಆಯಿತು. ಗೊತ್ತಾಯ್ತಾ? ಈಗ ಸ್ವಲ್ಪ ಇಲ್ಲಿ ಮೇಲ್ಗಡೆ ಬನ್ನಿ. ಕೊಸೆಕ್ ಥೀಟಾ ಅಂದ್ರೇನು, ಸೈನ್ ಥೀಟಾನ ಅಣ್ತಮ್ಮ ಉಲ್ಟಾ ಇದೆ. ಹೌದಾ? ಕೊಸೆಕ್ ಥೀಟಾ ಅಂದ್ರೇನು, ಸೈನ್ ಥೀಟಾನ ಅಣ್ತಮ್ಮ. ಸೊ ಕೊಸೆಕ್ ಥೀಟಾ ಏನಿರುತ್ತೆ, ಇದು 0/1 ಇತ್ತಂದ್ರೆ ಏನಿರುತ್ತೆ, ಇದು 1/0 ಇರುತ್ತೆ. ಓಕೆ, ಇದೇನು 0/1 ಇತ್ತಾ, ಓಕೆ 0/1
1 ಇತ್ತಂದ್ರೆ ಏನಿರುತ್ತೆ, ಇದು 1/0 ಅಥವಾ ಇಲ್ಲಿ ನೋಡಿ 0 ಏನಿತ್ತು, ಇದು 2 ಇತ್ತು. ಆ್ಯಕ್ಚುಲಿ 0/2 ಬರುತ್ತಾ, ಇದನ್ನು ಡಿವೈಡ್ ಮಾಡಿದಾಗ 0/2 ಅಂದರೆ ಏನಾಯಿತು, 0ನೇ. ಬಟ್ ಇಲ್ಲಿ ಏನಾಗುತ್ತೆ, 2/0 ಆಗುತ್ತೆ. 2/0 ಅಂದ್ರೆ ಏನು, ಇನ್ಫಿನೈಟ್. 2/0 ಅಂದರೆ ಏನಾಗುತ್ತೆ, ಇನ್ಫಿನೈಟ್ ಆಗುತ್ತೆ. ಸೊ ಇದು ಏನು, ನಾಟ್ ಡಿಫೈನ್ಡ್. ಕಾಸ್ ಥೀಟಾ ಏನಾಯಿತು, ನಾಟ್ ಡಿಫೈನ್ಡ್ ಆಯಿತು. ಇಲ್ಲಿ ಕಾಸ್ 0 ಏನಾಯಿತು, ನಾಟ್ ಡಿಫೈನ್ಡ್ ಆಯಿತು. ಈಗ ಅದೇ ರೀತಿ ಇಲ್ಲಿ ಬನ್ನಿ, ಸೈನ್ನ ಉಲ್ಟಾ ಬರಬೇಕು. 1/2 ಇದೆ, ಇಲ್ಲಿ ನೋಡಿ ಇಲ್ಲಿ ವ್ಯಾಲ್ಯೂ ಏನಿದೆ, 1/2 ಇದೆ. ಈಗ 1/2 ಉಲ್ಟಾ ಆದರೆ ಏನಾಗುತ್ತೆ, ಇಲ್ಲಿ 2/1 ಆಗುತ್ತೆ. 2/1 ಅಂದ್ರೆ ಏನು, 1 ಆಗುತ್ತೆ. 2/1 ಅಂದರೆ ಏನಾಗುತ್ತೆ, 1 ಆಯಿತು. ನೆಕ್ಸ್ಟ್ ಇಲ್ಲಿ 1/√2 ಇದೆ, ಇದು 2/1 ಅಂದರೆ ಏನಾಗುತ್ತೆ, 2 ಆಗುತ್ತೆ. ಸರಿ, ಈಗ ಇಲ್ಲೇನಿದೆ, 1/√2 ಇದೆ, ಏನಿದೆ, 1/√2 ಇದೆ. ಈಗ ಏನಾಗುತ್ತೆ, 1/√2 ಉಲ್ಟಾ ಆಗಬೇಕು. 1/√2 ಉಲ್ಟಾ ಅಂದರೆ √2/1 ಆಯಿತು. √2/1 ಅಂದರೆ ಏನಾಯಿತು, √2 ಏನಾಯಿತು, √2 ಆಯಿತು. ಸೊ ಇದ್ರ ಬೆಲೆ ಏನಾಯಿತು, √2. ನೆಕ್ಸ್ಟ್ ಇದು √3/2 ಇದೆ, ಇಲ್ಲೇನಿದೆ, √3/2. ಈ ಕಡೆ ಬಂದಾಗ ಏನಾಗುತ್ತೆ, 2/√3. ಓಕೆ, 2/√3ನ ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗೋದಿಲ್ಲ. ಸೊ ಏನಾಯ್ತು, ಇದು ವ್ಯಾಲ್ಯೂ 2/√3ನ ಉಳಿಯುತ್ತೆ. ಏನು ಉಳಿಯುತ್ತೆ, 2/√3 ಉಳಿಯುತ್ತೆ. ಓಕೆ, ನೆಕ್ಸ್ಟ್ ಈಗ ಇದು 1 ಇದೆ, ಏನಿದೆ, 1 ಇದೆ, ಇಲ್ಲಿ ಇದೇನಿದೆ, 1 ಇದೆ. ಈಗ 1ನ್ನು ಡಿವೈಡ್ ಮಾಡಿದರೆ ಏನಾಗುತ್ತೆ, 1/1. ಇದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, 1/1 ಈಕ್ವಲ್ ಟು ಏನಿರುತ್ತೆ, 1 ಇರುತ್ತೆ. ಹೌದಾ, ಏನಾಗುತ್ತೆ, ಇದು 1/1 1 ಆಯಿತು. ಸರಿ, ಈಗ ಅದೇ ರೀತಿ ಮಾಡೋಣ. ಮುಂದಕ್ಕೆ ಸೆಕ್ಕೆ ಏನು ಮಾಡೋಣ, ಸೆಕ್ಕೆಯನ್ನು ಮಾಡೋಣ. ಈಗ ಪ್ರತಿಯೊಂದು ವ್ಯಾಲ್ಯೂನ ಉಲ್ಟಾ ಮಾಡ್ಕೊಳ್ತಾ ಕೂಡ ಅವಶ್ಯಕತೆ ಇಲ್ಲ. ಓಕೆ, ಪ್ರತಿಯೊಂದು ವ್ಯಾಲ್ಯೂನ ಈಗ ಮತ್ತೆ ಈಗ ಯಾವ ರೀತಿ ನಾವು ಸೈನ್ಯಗೆ ಈ ಕಡೆಯಿಂದ ಈ ಕಡೆ ಇರ್ತಕ್ಕಂಥ ವ್ಯಾಲ್ಯೂನ ಈ ಕಡೆಯಿಂದ ಈ ಕಡೆ ಬರ್ದ್ವಲ್ವಾ, ಅದೇ ರೀತಿ ಕೊಸೆಕ್ಕೆಗೆ ಈ ಕಡೆಯಿಂದ ಈ ಕಡೆ ಇರ್ತಕ್ಕಂಥ ವ್ಯಾಲ್ಯೂನ ಸೆಕ್ಕೆಗೆ ಈ ಕಡೆಯಿಂದ ಈ ಕಡೆ ಬರೆದ್ಬಿಟ್ರೆ ಸೆಕ್ಕೆ ವ್ಯಾಲ್ಯೂ ಬಂದ್ಬಿಡುತ್ತೆ. ಏನಾಗುತ್ತೆ, ಈ ಕಡೆಯಿಂದ ಈ ಕಡೆ ಇರ್ತಕ್ಕಂಥ ವ್ಯಾಲ್ಯೂನ ಈ ಕಡೆಯಿಂದ ಈ ಕಡೆ ಬರೆದ್ಬಿಟ್ರೆ ಸೆಕ್ಕೆಗೆ ಬಂದ್ಬಿಡುತ್ತೆ ವ್ಯಾಲ್ಯೂ. ಸೊ ಫಿಲ್ ಮಾಡ್ತಾ ಹೋಗೋಣ. ಫಸ್ಟ್ ಏನಿದೆ, ಎನ್ ಡಿ ಇದೆ. ಸೊ ಇಲ್ಲೇನು ಬಂತು, ಎನ್ ಡಿ ನಾಟ್ ಡಿಫೈನ್. ನೆಕ್ಸ್ಟ್ ಏನಿದೆ, 2 ಇದೆ. ಸೊ ಇಲ್ಲಿ 2 ಬಂತು. ಇಲ್ಲೇನಿದೆ, √2 ಇದೆ, √2. ಈ ಕಡೆ ಏನು ಬಂತು, 2/√3. 2/√3 ಬಂತು. ನೆಕ್ಸ್ಟ್ ಈ ಕಡೆ ಏನು ಬಂತು, ಕೊನೆಯದಾಗಿ 1. ಓಕೆ, ಕೊನೆಯದಾಗಿ ಏನು ಬಂತು, 1 ಬಂತು. ಗೊತ್ತಾಯ್ತಾ. ಈಗ ಕಾಟೆ ಇದೆ ಅಲ್ವಾ, ಕಾಟೆ ಏನು, ಟ್ಯಾನ್ ಏನು ಅಣ್ತಮ್ಮ ಉಲ್ಟಾ ಇರುತ್ತೆ. ಅಂದರೆ ಟ್ಯಾನ್ ಈ ಕಡೆ ಯಾವ ರೀತಿ ವ್ಯಾಲ್ಯೂ ತುಂಬ್ಕೊಳ್ತಾ ಹೋಗಿದ್ನಲ್ವ, ಅದೇ ವ್ಯಾಲ್ಯೂನ ಈ ಕಡೆ ತುಂಬ್ಕೊಳ್ತಾ ಬಂದ್ಬಿಡಿ ವ್ಯಾಲ್ಯೂ ಆಗುತ್ತೆ. ಓಕೆ, ಆ ರೀತಿ ಆದರೂ ಮಾಡ್ಬೋದು, ಅಥವಾ ಓಕೆ ಆ ರೀತಿ ಆದರೂ ಮಾಡ್ಬೋದು. ಅಥವಾ ಈ 0 ಇದೆಯಲ್ಲ, ಇದೇನಿತ್ತು, 0/2 ಇತ್ತಲ್ವ, ಏನಿತ್ತು, 0/2 ಇತ್ತು. 0/2ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, 2/0. ಇದು ಕೂಡ ಏನಾಗುತ್ತೆ, ನಾಟ್ ಡಿಫೈನ್. ಏನಾಗುತ್ತೆ, ನಾಟ್ ಡಿಫೈನ್ ಆಗುತ್ತೆ. ಹೌದಲ್ವಾ, ಆ ರೀತಿ ಕೂಡ ಮಾಡ್ಬೋದು. 1/√3 ಇದ್ದದ್ದು ಏನಾಗುತ್ತೆ, ಇಲ್ಲಿ ಬರೆದ್ರೆ √3 ಆಗುತ್ತೆ. ಇಲ್ಲೇನಾಗುತ್ತೆ, 1 ಆಗುತ್ತೆ. ಇದು 1/√3 ಆಗುತ್ತೆ. ಇದು 0 ಆಗುತ್ತೆ. ಓಕೆ, ಇದನ್ನು ಈ ಕಡೆಯಿಂದ ಈ ಕಡೆ ಕೂಡ ತುಂಬ್ಕೊಳ್ತಾ ಬಂದ್ರೂ ಸೇಮ್ ಬರುತ್ತೆ, ಉಲ್ಟಾ ಮಾಡಿದ್ರೂ ಸೇಮ್ ಬರುತ್ತೆ. ಬಟ್ ಬೆಸ್ಟ್ ನಾನೇನು ಹೇಳ್ತೀನಿ ಅಂದರೆ, ಈ ಕಡೆಯಿಂದ ಈ ಕಡೆ ತುಂಬ್ಕೊಳ್ತಾ ಹೋದ್ವಲ್ವ, ಅದನ್ನೇ ಈ ಕಡೆಯಿಂದ ಈ ಕಡೆ ತುಂಬಿಬಿಡಿ. ಸೊ ಏನಾಗುತ್ತೆ, ಫಸ್ಟು ನಾಟ್ ಡಿಫೈನ್ ಬರುತ್ತೆ, ಇಲ್ಲಿ ನಾಟ್ ಡಿಫೈನ್, ಮತ್ತು √3, ಮತ್ತು 1, ಆಮೇಲೆ 1/√3 0. ಓಕೆ, ಈ ರೀತಿ ನಾವೇನು ಮಾಡಿದ್ವಿ, ಟೋಟಲ್ ಟೇಬಲನ್ನು ತುಂಬಿಟ್ವಿ. ಏನು ಮಾಡಿದ್ವಿ, ಟೋಟಲ್ ಟೇಬಲನ್ನು ತುಂಬಿಬಿಟ್ವಿ. ಓಕೆ, ನೋಡಿ ಒಂದ್ಸಲ ಕ್ಲಿಯರಾಗಿ ಟೇಬಲ್ನ ನೋಡ್ಕೊಳ್ಳಿ. ಒಂದ್ಸಲ ನಮ್ಮ ಪ್ರತಿಯೊಂದು ವ್ಯಾಲ್ಯೂನ ನಮ್ಗೆ ಇರ್ತಕ್ಕಂಥ ಇಲ್ಲಿ ಕೋಷ್ಟಕದಲ್ಲಿ ಕಂಪೇರ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಕೋಷ್ಟಕ ಇದೆ, 0 1/2 1/√2 √3/2 1. 0 1/2 1/√2 √3/2 1 ಆಯಿತು. ಓಕೆ, ನೆಕ್ಸ್ಟು 1 √3/2 1/√2 1/2 0. ಕರೆಕ್ಟ್. ನೆಕ್ಸ್ಟು 0 1/√3 1 √3 ನಾಟ್ ಡಿಫೈನ್ಡ್, ಕರೆಕ್ಟ್ ಇದೆ. ನೆಕ್ಸ್ಟು ನಾಟ್ ಡಿಫೈನ್ಡ್ 2 √2 2/√3 1, ಕರೆಕ್ಟ್ ಇದೆ. ನೆಕ್ಸ್ಟು 1 2/√3 2 2 ನಾಟ್ ಡಿಫೈನ್ಡ್, ಎಸ್ ಕರೆಕ್ಟ್. ನೆಕ್ಸ್ಟು ನಾಟ್ ಡಿಫೈನ್ √3 1 1/√3 0, ಪರ್ಫೆಕ್ಟ್ ಆಗಿದೆ. ಓಕೆ, ಈ ರೀತಿ ನಾವೇನು ಮಾಡಿದ್ವಿ, ಟೇಬಲ್ನ ಹಾಕಿದ್ವಾ. ಈ ಟೇಬಲ್ ಹಾಕಿರೋ ರೀತಿ ಗೊತ್ತಾಯ್ತಾ. ನೋಡಿ, ಇನ್ನೊಂದು ಸಲ ಕ್ಲಿಯರಾಗಿ ಶಾರ್ಟ್ಕಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದು ಸಲ ನೋಡ್ಕೊಂಬಿಡಿ. ಫಸ್ಟ್ ನಾವೇನು ಮಾಡಬೇಕು, ಟೇಬಲ್ನ ಮಾಡೋದಕ್ಕೆ ಫಸ್ಟು ನೀವು ಈ ರೀತಿ ಕೈಯನ್ನು ಇಟ್ಕೊಳ್ಳಿ, ಅಥವಾ ನಿಮ್ಗೆ ಗೊತ್ತಿರೋ ರೀತಿ. ಈಗ ನೋಡಿ, ನಾವು ಯಾಕೆ ಈ ರೀತಿ ತೊಗೊಂಡು ಅಂದರೆ 0 ಇಂದ 90, ಓಕೆ, ಎಷ್ಟು ರೀತಿ ಇದೆ, 1
2 3 4 5. ಓಕೆ, 5 ಭಾಗ ಇವೆನಾ? 5 ಭಾಗ ಇವೆ. ನಾ 0 ಇಂದ 5 ಭಾಗ ಮಾಡೋದಕ್ಕೆ ಏನು ಮಾಡ್ತೀನಿ, 0 ಇಂದ 4ರವರೆಗೆ ನಂಬರ್ ತೊಗೊತೀನಿ. ಯಾಕಂದರೆ 0 1 2 3 4. ಓಕೆ, ಇವೇನಾಯಿತು, ಟೋಟಲಾಗಿ 5 ನಂಬರ್ ಬಂತು. ಸೊ ಅದಕ್ಕಾಗಿ ನಾನು 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿ 90 ಡಿಗ್ರಿವರೆಗೆ 5 ಭಾಗವನ್ನು ಮಾಡಿಕೊಂಡೆ. ಓಕೆ, ಫಸ್ಟು 0/4 ತೊಗೊಂಡೆ, ಆಮೇಲೆ 1/4, ಆಮೇಲೆ 2/4, 2/4, ಆಮೇಲೆ 3/4, ಆಮೇಲೆ 4/4 ತೊಗೊಂಡೆ. ಓಕೆ, ಫಸ್ಟು 0/4 ಎಲ್ಲ ಸ್ಕೇನ್ ಮಾಡಬೇಕು, ಅಂಡರ್ ರೂಟ್ ಹಾಕಬೇಕು. ಎಲ್ಲ ಸ್ಕೇನ್ ಮಾಡಬೇಕು, ಅಂಡರ್ ರೂಟ್ ಹಾಕಬೇಕು. ಎಲ್ಲ ವ್ಯಾಲ್ಯೂಗಳಿಗೆ ಅಂಡರ್ ರೂಟ್ ಹಾಕಿದ ನಂತರ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದೆ. 0/4 ಏನಾಯಿತು, 0. ನೆಕ್ಸ್ಟ್ 1/4 2 ಆಗುತ್ತೆ. ಇದು ಕ್ಯಾನ್ಸಲ್ ಆಗಿ 1/2 ಬಂತು. 1/2 ಏನಾಗುತ್ತೆ, 1/√2 ಆಯಿತು. ಮೇಲಿರ್ತಕ್ಕಂಥ 3 ವ್ಯಾಲ್ಯೂ ಏನಾಯಿತು, √3 ಬಂತು. ಕೆಳಗಿರ್ತಕ್ಕಂಥ 4ಗೆ ರೂಟ್ ಮಾಡಿದ್ರೆ ಏನು ಬರುತ್ತೆ, 2 ಬರುತ್ತೆ. ನೆಕ್ಸ್ಟ್ ಇಲ್ಲಿ 4/4 ಏನಾಗುತ್ತೆ, 1 ಆಗುತ್ತೆ. √1 ಈಕ್ವಲ್ ಟು ಏನಿದೆ, 1 ಇದೆ. 1ಗೆ ರೂಟ್ ಮಾಡಿ, ಸ್ಕ್ವೇರ್ ಮಾಡಿ, ಕ್ಯೂಬ್ ಮಾಡಿ, ಏನು ಬರುತ್ತೆ, 1 ಬರುತ್ತೆ. ಇಲ್ಲಿ ಯಾವ ರೀತಿ ಈ ಕಡೆಯಿಂದ ಈ ಕಡೆ ವ್ಯಾಲ್ಯೂ ಬರ್ನಲ್ಲ, ಅದೇ ರೀತಿ ಈ ಕಡೆಯಿಂದ ಈ ಕಡೆ ವ್ಯಾಲ್ಯೂ ಬರೆದ್ಬಿಡಿ. ಓಕೆ, ಅಂದರೆ 0 ಇರ್ತಕ್ಕಂಥದ್ದು ಇಲ್ಲಿ ಬಂತು, 1/2 ಇಲ್ಲಿ ಬಂತು, ಇದು ಇಲ್ಲಿ, ಇದು ಇಲ್ಲಿ, ಇದು ಇಲ್ಲಿ. ಓಕೆ, ಇಲ್ಲಿಂದ ಏನಾಯಿತು, ಸೈನ್ ತುಂಬಿತು, ಕಾಸ್ ತುಂಬಿತು. ಓಕೆ, ನನಗೆ ಟ್ಯಾನ್ ಥೀಟಾ ಅಂದರೆ ಗೊತ್ತು. ಟ್ಯಾನ್ ಎ ಅಂದರೆ ಏನು, ಸೈನ್ ಎ ಬೈ ಕಾಸೆ. ಸೈನ್ ಎ ಬೈ ಕಾಸೆ ಇದನ್ನು ಬಳಸ್ಕೊಂಡೆ ನಾನು. ಓಕೆ, ಸೈನ್ ಮೇಲೆ ಇದೆ, ಕಾಸ್ ಕೆಳಗಡೆ ಇದೆ. ಆಟೋಮೆಟಿಕಾಗಿ ಡಿವೈಡ್ ಮಾಡಿ ಆನ್ಸರ್ ಇಟ್ಟರೆ ಏನಾಗುತ್ತೆ, ನನಗೆ ಟ್ಯಾನ್ ಎ ವ್ಯಾಲ್ಯೂ ಬಂದೇ ಬರುತ್ತೆ. 0/1 ಏನಾಯಿತು, 0 ಆಯಿತು. ಓಕೆ, 0/1 ಏನಾಯಿತು, 0 ಆಯಿತು. ಇದು 1/2 ಡಿವೈಡ್ ಬೈ √3/2. ಓಕೆ, ಇಲ್ಲಿಂದ 2 ಮತ್ತು 2 ಏನಾಯಿತು, ಕ್ಯಾನ್ಸಲ್ ಆಯಿತು. √3 1/√3 ಏನು ಉಳಿತು, ನನಗೆ ವ್ಯಾಲ್ಯೂ ಉಳಿತು. ಓಕೆ, ಇಲ್ಲಿ 1/√2 1/√2 ಕಟ್ ಆಯಿತು. ಉಳಿದದ್ದೇನು 1. ಇಲ್ಲಿ ಕೆಳಗಡೆ 2 ಮತ್ತು 2 ಕಟ್ ಆಯಿತು. ಮೇಲ್ಗಡೆ √3/1 ಉಳಿತು. √3/1 ಅಂದರೆ √3ನೇ. ನೆಕ್ಸ್ಟ್ 1/0 1/0 p/q. q ಈಸ್ ನಾಟ್ ಈಕ್ವಲ್ ಟು 0. ಹೌದಾ, ಇಲ್ಲಿ q 0 ಆದಾಗ ಏನಾಗುತ್ತೆ, ಇದು ನಾಟ್ ಡಿಫೈನ್ಡ್ ವ್ಯಾಲ್ಯೂ ಏನಾಗುತ್ತೆ, ಇನ್ಫಿನೈಟ್ ಆಗುತ್ತೆ. ಅದೇ ರೀತಿ ಸೇಮ್ ಇಲ್ಲಿ ಸೈನ್ ಇದೆ ಅಲ್ವಾ, ಸೈನ್ಗೆ ಉಲ್ಟಾ ಏನಿರುತ್ತೆ, ಕೊಸೆಕ್ ಇರುತ್ತೆ. ಸೈನ್ ನನ್ನ ತಮ್ಮ ಏನು, ಕೊಸೆಕ್. ಓಕೆ, ಇಲ್ಲೇನಿತ್ತು, 0/2 ಇತ್ತಲ್ವಾ, ಇದೇನು 4ನ ತೆಗೆದ್ರೆ ಏನು ಬರುತ್ತೆ, 2 ಬರುತ್ತೆ. √4 ಅಂದರೆ ಏನು, 2 ಬರುತ್ತೆ. ಸೊ ಇಲ್ಲೇನಿತ್ತು, ಆ್ಯಕ್ಚುಲಿ 0/2 ಇತ್ತು. ಸೊ ನಾನೀಗ ಉಲ್ಟಾ ಮಾಡಿದಾಗ ಏನಾಗುತ್ತೆ, 2/0 ಆಗುತ್ತೆ. 2/0 ಅಂದರೆ ಏನು, ನಾಟ್ ಡಿಫೈನ್. ಯಾಕಂದರೆ 2 ಕೆಳಗಡೆ ಏನಿದೆ, 0 ಇದೆ. ಕ್ಯೂ ಏನಿದೆ, 0 ಇದೆ. ಸೊ ಆದ್ದರಿಂದ ಇದು ನಾಟ್ ಡಿಫೈನ್ ಆಯಿತು. ನೆಕ್ಸ್ಟ್ 1/2 ಏನಾಗುತ್ತೆ, 2/1 ಆಯಿತು. 2 ವ್ಯಾಲ್ಯೂ ಬಂತು. 1/√2 ಏನಾಯಿತು, √2/1 ಬಂತು, ಇಲ್ಲಿ ಬಂತು. ನೆಕ್ಸ್ಟು √3/2 ಇದೆ. √3/2 ಏನಾಗುತ್ತೆ, 2/√3 ಆಗುತ್ತೆ. ಹೌದಾ, ಉಲ್ಟಾ ಮಾಡ್ಬೇಕು. ಇದರದ್ದು ಉಲ್ಟಾ ಮಾಡಿದರೆ ಏನಾಗುತ್ತೆ, 2/√3 ಆಯಿತು. ಈಗ 1 ಇದೆ, 1 ಉಲ್ಟಾ ಮಾಡಿ ಸೀದಾ ಮಾಡಿ ಒಂದೇ ಇರುತ್ತೆ. ಯಾಕಂದರೆ 1/1 ಈಕ್ವಲ್ ಟು 1/1 ಈಕ್ವಲ್ ಟು 1. ಸೇಮ್. ನೆಕ್ಸ್ಟ್ ಈಗ ಮೇಲ್ಗಡೆ 3ಕ್ಕೆ ಯಾವ ರೀತಿ ಮಾಡಿನಲ್ವ, ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಬರ್ತಕ್ಕಂಥದ್ದು. ಈಗ ಕೆಳಗಡೆ ಕೂಡ ಅದೇ ರೀತಿ ಮಾಡ್ತೀನಿ. ಓಕೆ, ಕೊಸೆಕ್ ಥೀಟಾಯಿಂದ ಇಲ್ಲಿ ಕೊಸೆಕ್ ಥೀಟಾದ ಯಾವ ರೀತಿ ಈ ಕಡೆ ವ್ಯಾಲ್ಯೂ ಬರನಲ್ಲ, ಈ ಕಡೆಯಿಂದ ಈ ಕಡೆ ಕೂಡ ಏನು ಮಾಡ್ತೀನಿ, ಸೇಮ್ ವ್ಯಾಲ್ಯೂನ ಬರೆದ್ಬಿಡ್ತೀನಿ. ಸೊ ನಾಟ್ ಡಿಫೈನ್ಡ್ ಇಲ್ಲಿ ಬರದೆ, 2 ಇಲ್ಲಿ ಬಂತು, 2 ಇಲ್ಲಿ ಬಂತು, ಇದು ಈ ಕಡೆ, ಇದು ಈ ಕಡೆ ವ್ಯಾಲ್ಯೂ ಬಂತು. ನೆಕ್ಸ್ಟು ಈಗ ನೀವು ಟ್ಯಾನ್ ಇದೆ ಅಲ್ವಾ, ಟ್ಯಾನ್ನ ಉಲ್ಟಾ ತೊಗೊಂಡ್ರೆ ಕಾಟ್ ಬರುತ್ತೆ. ಆ ರೀತಿ ಆದರೂ ಮಾಡ್ಬೋದು. ಅಥವಾ ಇಲ್ಲಿ ಟ್ಯಾನ್ದು ಈ ಕಡೆಯಿಂದ ಈ ಕಡೆ ಯಾವ ರೀತಿ ವ್ಯಾಲ್ಯೂ ಇದೆಯಲ್ಲ, ಅದನ್ನೇ ಈ ಕಡೆಯಿಂದ ಈ ಕಡೆ ಬರೆದ್ಬಿಡಿ, ಫಿನಿಶ್. ನಿಮ್ಮ ಟೋಟಲ್ ಟೇಬಲ್ ಬಂದ್ಬಿಡುತ್ತೆ. ಓಕೆ, ಇದನ್ನು ಬರೆಯೋದಕ್ಕೆ ಏನಿಲ್ಲ, ಒಂದು 40ರಿಂದ 50 ಸೆಕೆಂಡು ಮೋರ್ ದೆನ್ ಎನಫ್. ಓಕೆ, 40ರಿಂದ 50 ಸೆಕೆಂಡು ಸಾಕು ಇದನ್ನು ಬರೆಯೋದಕ್ಕೆ. ಇದು ಯಾವ ರೀತಿ ನೀವು ಪ್ರಾಕ್ಟೀಸಿಂದ ಬರುತ್ತೆ. ಓಕೆ, ಎಕ್ಸಾಮಲ್ಲಿ ನೀವು ಇದನ್ನು ಜ್ಞಾಪಕ ಇಟ್ಕೊಂಡು ಹೋಗ್ಬೋದು ಅಥವಾ ಹಿಂಗೆ ಹೋಗ್ಬೋದು. ನನಗಂತರ ಪ್ರಾಕ್ಟೀಸ್ ಮಾಡಿ ಏನಾಗಿದೆ, ಸೈನ್ ವ್ಯಾಲ್ಯೂ ಜ್ಞಾಪಕ ಆಗಿಬಿಟ್ಟಿದೆ. ಸೈನ್ ವ್ಯಾಲ್ಯೂ ಏನು, 0 1/2 1/√2 √3/2 ಮತ್ತು 1. ಓಕೆ, ಈ ರೀತಿ ಬರುತ್ತೆ. ಯಾವುದು, ಸೈನ್ ವ್ಯಾಲ್ಯೂ ಉಲ್ಟಾನೇ ಏನಿರುತ್ತೆ, ಕಾಸ್ ವ್ಯಾಲ್ಯೂ ಡಿವೈಡ್ ಬೈ ಟ್ಯಾನ್ ವ್ಯಾಲ್ಯೂ. ಸೈನ್ದು ಉಲ್ಟಾ ಮಾಡಿದ್ರೆ ಮತ್ತೆ ಕಾಸೆಕ್ ಬಂತು. ಕಾಸೆಕ್ನ ಈ ಕಡೆಯಿಂದ ಆ ಕಡೆ ಬರ್ರಿ. ಓಕೆ, ಸೆಕ್ದು ಆ ಕಡೆಯಿಂದ ಈ ಕಡೆ ವ್ಯಾಲ್ಯೂ ಬರುತ್ತೆ. ಕಾರ್ಡ್ದು ಟ್ಯಾನ್ದು ಉಲ್ಟಾ ಬರೆದ್ಬಿಟ್ರೆ ಬಂದ್ಬಿಡ್ತು ವ್ಯಾಲ್ಯೂ. ಇಷ್ಟೇ ಸಿಂಪಲ್. ಓಕೆ, ನಿಮ್ಗೆ ಅರ್ಥ ಆಯ್ತಾ ಯಾವ ರೀತಿ ಈ ಟೇಬಲ್ನ ಮಾಡ್ಬೇಕು ಅನ್ನೋದು? ಸರಿ, ಈಗ ಇದು ರೇಷೆ ಯಾವ ರೀತಿ ತೆಗೆದ್ರು, ಈಗ ಸೈನ್ 0ನ ಯಾವ ರೀತಿ ತೆಗೆದ್ರು, ಓಕೆ, ಸೈನ್ 30ನ ಯಾವ ರೀತಿ ತೆಗೆದ್ರು, ಸೈನ್ 45ನ ಯಾವ ರೀತಿ ತೆಗೆದ್ರು, 1-2 ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಎಕ್ಸಾಂಪಲ್ ಎಲ್ಲ ಬೇಸಿಕ್ ಥಿಯರಿ ಇದೆ. ಓಕೆ, ಬೇಸಿಕ್ ಥಿಯರಿಯಲ್ಲಿ ನೋಡಿ ಯಾವ ರೀತಿ ವ್ಯಾಲ್ಯೂ ಬಂತು ಅನ್ನೋದು. ಇದನ್ನೆಲ್ಲ ಮಿನಿಮೈಸ್ ಮಾಡೋಣ. ಓಕೆ,
ಇಲ್ಲಿ ನೋಡಿ ಫಸ್ಟು ಸೈನ್ 0 ಯಾವ ರೀತಿ ಬಂತು. ಓಕೆ, ಸೈನ್ ಥೀಟಾ ಹೌದಾ. ಸೈನ್ ಥೀಟಾದಲ್ಲಿ ಸೈನ್ 0 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೈನ್ 0 ಅಂದ್ರೇನು? ಅಭಿಮುಖ ಬಾಹು ಬೈ ವಿಕರ್ಣ ಹೌದಾ. ಅಭಿಮುಖ ಬಾಹು ಬೈ ಏನಿರುತ್ತೆ? ವಿಕರ್ಣ ಇರುತ್ತೆ. ಈಗ ನೋಡಿ, ನಾನು ಒಂದು ಟ್ರಯಾಂಗಲ್ನ ರಚನೆ ಮಾಡಬೇಕು. ನಾನು ಏನು ಮಾಡಬೇಕು? ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ರಚನೆ ಮಾಡಬೇಕು. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ರಚನೆ ಮಾಡಬೇಕು. ಇದರಲ್ಲಿ ನನಗೆ ಇಲ್ಲಿರ್ತಕ್ಕಂಥ ಥೀಟಾ ಆ್ಯಂಗಲ್ ಏನಿದೆ ಅಲ್ವಾ, ಥೀಟಾ ಆ್ಯಂಗಲ್, ಈ ಥೀಟಾ ಆ್ಯಂಗಲ್ ಏನಿರಬೇಕು? 0 ಇರಬೇಕು. ನೋಡಿ 0 ಇದ್ದಾಗ ಏನಿರುತ್ತೆ? ನನ್ನ ಕ್ಲೋಸ್ ಇರುತ್ತೆ ಆ್ಯಂಗಲ್. ಓಕೆ, ಈ ಕಡೆ ಇದೆನಾ? ಇಲ್ಲ, ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನಿಮಿಷ, ಬಂದುಬಿಟ್ಟೆ. ಈಗ ನೋಡಿ, ಇಲ್ಲಿ ಇದು ನನ್ನ ಟ್ರಯಾಂಗಲ್ನ ಈ ಭಾಗ. ಓಕೆ, ಇದು ಬೇಸ್, ಇದು ಬೇಸು, ಇದು ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಈ ರೀತಿ. ಓಕೆ, ಇನ್ನು ಸ್ವಲ್ಪ ಮೇಲಕ್ಕೆ ಹೋಗೋಣ. ಓಕೆ, ಇಲ್ಲಿರ್ತಕ್ಕಂಥದ್ದು ಏನಿದು? ಇದು ಬೇಸು, ಇಲ್ಲಿ ಮಾಡಿರ್ತಕ್ಕಂಥದ್ದು ಆ್ಯಂಗಲ್. ಓಕೆ, ಈ ಆ್ಯಂಗಲ್ ಮುಖಾಂತರ ನಾನು ಇದನ್ನು ಅಳಿಬೇಕು. ಓಕೆ, ಈ ರೀತಿ ಅಳಿಬೇಕಾದ್ರೆ ಇಲ್ಲಿ ನೋಡಿ ನಾನು ಏನು ಮಾಡಿದೆ? 0 ಮಾಡಿಬಿಟ್ಟೆ. ಆ್ಯಂಗಲ್ನ ಓಪನ್ನೇ ಮಾಡಿಲ್ಲ. 0 ಮಾಡಿದಾಗ ನನಗೆ ಇಲ್ಲಿ ಎದುರಿರ್ತಕ್ಕಂಥ ಅಭಿಮುಖ ಬಾಹು, ಓಕೆ, ಅಭಿಮುಖ ಬಾಹು ಏನಾಗುತ್ತೆ? ಇದು 0ನೇ ಆಗಿರುತ್ತೆ. ಅಭಿಮುಖ ಬಾಹು ಏನಿರುತ್ತೆ? 0 ಆಗಿರುತ್ತೆ ಅಲ್ವಾ. ಸೈನ್ 0 ಮಾಡಿದಾಗ ಅಭಿಮುಖ ಬಾಹು ಏನಿರುತ್ತೆ? 0 ಇರುತ್ತೆ. ಸೊ ನನಗೆ ಇಲ್ಲಿ ಅಭಿಮುಖ ಬಾಹು ಏನಾಯ್ತು? ಇದು 0 ಆಗಿಬಿಡುತ್ತೆ. ಈ ಥೀಟಾನ 0 ಮಾಡಿದಾಗ ಅಭಿಮುಖ ಬಾಹು ಏನಾಯಿತು? 0 ಆಯಿತು. ವಿಕರ್ಣ ಎಷ್ಟೇ ಇದ್ರೂ 0 ಅಪಾನ್ ವಿಕರ್ಣ ಏನಾಗುತ್ತೆ? ಸೈನ್ 0 ಏನಾಗುತ್ತೆ? 0. ಸೈನ್ 0 ಏನಾಯಿತು? 0 ಆಯಿತು ಹೌದಾ. 0 ಡಿವೈಡ್ ಬೈ ಎನಿಥಿಂಗ್ ಈಸ್ ನಥಿಂಗ್ ಬಟ್ 0. ಓಕೆ, ಸೈನ್ 0 ಏನಾಯಿತು? 0 ಆಯಿತು. ಅದೇ ರೀತಿ ಈಗ ನಾನು ಏನು ಮಾಡ್ತೀನಿ? ಕಾಸ್ 0 ಮಾಡ್ತೀನಿ. ನೋಡಿ, ಕಾಸ್ 0 ಏನು? ಪಾರ್ಶ್ವಬಾಹು ಬೈ ವಿಕರ್ಣ. ಕಾಸ್ 0 ಏನು? ಪಾರ್ಶ್ವಬಾಹು ಬೈ ವಿಕರ್ಣ. ಈಗ ಸೇಮ್ ಇಲ್ಲೇನು ಮಾಡಿದೆ? ಆ್ಯಂಗಲ್ 0 ಮಾಡಿದಾಗ ನನಗೆ ಇಲ್ಲೇ ಬೇಸ್ ಇರುತ್ತೆ. ಓಕೆ, ಥೀಟಾ 0 ಆದಾಗ ಏನಾಗುತ್ತೆ? ಇಲ್ಲೇ ಏನಾಗುತ್ತೆ? ಸೇಮ್. ಓಕೆ, 0 ಆ್ಯಂಗಲ್ ಇದ್ದಾಗ ನನ್ನ ಮೇಲಿರ್ತಕ್ಕಂಥ ವಿಕರ್ಣ ಬಂದು ಏನಾಗುತ್ತೆ? ಇಲ್ಲಿ ಜಾಯಿಂಟ್ ಆಗಿಬಿಡುತ್ತೆ. ಓಕೆ, ಈಗ ನನ್ನ ವಿಕರ್ಣ ಮತ್ತು ಪಾರ್ಶ್ವಬಾಹು ಏನಿದೆ? ಸೇಮ್ ಇದೆ. ಇದೇ ವಿಕರ್ಣ, ಇದೇ ಪಾರ್ಶ್ವಬಾಹು. ಓಕೆ, ನನಗೆ ಇದೇ ಪಾರ್ಶ್ವಬಾಹು ಆಗುತ್ತೆ ಮತ್ತು ಮೇಲಿರ್ತಕ್ಕಂಥದ್ದು ಇದೇ ಏನಾಯಿತು? ವಿಕರ್ಣ ಆಯಿತು. ಈಗ ವಿಕರ್ಣ ಈಕ್ವಲ್ ಟು ಪಾರ್ಶ್ವಬಾಹು ಆಯಿತಾ? ನನಗೆ ವಿಕರ್ಣ ಈಕ್ವಲ್ ಟು ಏನಾಯಿತು? ಪಾರ್ಶ್ವಬಾಹು ಆಯಿತು. ಸೊ ಆದ್ದರಿಂದ ಇದೇನು ಬರುತ್ತೆ? 1 ಬರುತ್ತೆ. ಏನಾಯಿತು? 1 ಆಯಿತು. ಓಕೆ, ಕಾಸ್ 0 ಏನಾಯಿತು? 1 ಆಯಿತು. ಓಕೆ, ಈ ರೀತಿ ರೇಷೋ ಮಾಡ್ತಾ ಏನು ಮಾಡಿದ್ರು? ಸೈಂಟಿಸ್ಟ್ಗಳು ವ್ಯಾಲ್ಯೂವನ್ನು ತೆಗಿತಾ ಹೋದರು. ಏನು ಮಾಡ್ತಾ ಹೋದರು? ವ್ಯಾಲ್ಯೂವನ್ನು ತೆಗಿತಾ ಹೋದರು. ಓಕೆ, ಇದೊಂದು ಸುಮ್ಮನೆ ಬೇಸಿಕ್ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟೆ. ಓಕೆ, ಈಗ ಇನ್ನೊಂದು ಕೇಸ್ ತೊಗೊಳ್ಳೋಣ. ನಾಟ್ ಡಿಫೈನ್ ಬರೋದು. ಓಕೆ, ಏನು ಬರುತ್ತೆ? ನಾಟ್ ಡಿಫೈನ್ ಕೇಸ್ ಬರುತ್ತೆ ಅಲ್ವಾ. ನಾಟ್ ಡಿಫೈನ್ ಕೇಸ್, ಇಲ್ಲಿ ಯಾವುದಾದ್ರೂ ಒಂದು ನಾಟ್ ಡಿಫೈನ್ ಕೇಸ್ ತೊಗೊಳ್ಳೋಣ. ಯಾವ್ದು ತೊಗೊಳ್ಳೋಣ? tan 90. ಓಕೆ, tan 90 ಏನು ಮಾಡೋಣ? tan 90. ಸರಿ, tan 90 ಇದೆ ಹೇಳ್ತೀನಿ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. tan 90 ಇನ್ಫಿನೈಟ್ ಯಾಕೆ ಬಂತು ಅಥವಾ ನಾಟ್ ಡಿಫೈನ್ ಯಾಕೆ ಬಂತು? ಕಾರಣ ನೋಡಿ, ನನ್ನ ಹತ್ರ ಈ ರೀತಿ ಟ್ರಯಾಂಗಲ್ ಇತ್ತು. ಓಕೆ, ಈ ಟ್ರಯಾಂಗಲ್ನ ಏನು ಮಾಡಿದೆ? ಇಲ್ಲಿರ್ತಕ್ಕಂಥ ನನ್ನ ಹತ್ರ ಇರ್ತಕ್ಕಂಥ ಇಲ್ಲಿ ಥೀಟನ್ ಏನು ಮಾಡಿದೆ? ನಾನು 90 ಡಿಗ್ರಿ ಮಾಡಿದೆ. ಓಕೆ, ಇಲ್ಲಿರ್ತಕ್ಕಂಥ ಥೀಟನ್ ಏನು ಮಾಡ್ತೀನಿ? 90 ಡಿಗ್ರಿ ಮಾಡ್ತೀನಿ. ಇಲ್ಲಿ ಆಲ್ರೆಡಿ 90 ಡಿಗ್ರಿ ಇದೆ. ಇಲ್ಲಿ ಆಲ್ರೆಡಿ ಏನಿದೆ? 90 ಡಿಗ್ರಿ ಇದೆ. ಈಗ ನಾನು ಇಲ್ಲಿ ಕೂಡ ಏನು ಮಾಡಿದೆ? 90 ಡಿಗ್ರಿ ಮಾಡಿಬಿಟ್ಟೆ. ಏನು ಮಾಡಿದೆ? ಇಲ್ಲಿ ಕೂಡ 90 ಡಿಗ್ರಿ ಮಾಡಿದೆ. ಓಕೆ, ಇಲ್ಲಿ ಆಲ್ರೆಡಿ 90 ಡಿಗ್ರಿ ಇದೆ. ಇಲ್ಲಿ ಕೂಡ ಏನಾಯಿತು? 90 ಡಿಗ್ರಿ ಆಯಿತು. 90 ಡಿಗ್ರಿ ಆದಾಗ ನನಗೆ ಇಲ್ಲಿ ಏನು ಬೇಕು? tan 90 ಬೇಕು. ಓಕೆ, ಏನು ಬೇಕು? tan 90. tan 90 ಅಂದ್ರೇನು? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಓಕೆ, ಈಗ ನೋಡಿ ಇಲ್ಲಿಂದ ನನಗಿದು ಅಭಿಮುಖ ಬಾಹು ಇದೆ ಅಲ್ವಾ. ನನಗಿದೆ ಥೀಟಾ ಮಾಡಿದಾಗ ಏನಾಗುತ್ತೆ? ಇಲ್ಲಿ ಟಚ್ ಆದಾಗ ಮಾತ್ರ ಇಷ್ಟು ಇದ್ರ ಲೆಂತ್ ಅಂತ ಹೇಳ್ತೀನಿ ನಾನು. ಓಕೆ, ಇಲ್ಲಿ ಟಚ್ ಆದಾಗ ಮಾತ್ರ ಏನಂತ ಹೇಳ್ತೀನಿ ನಾನು? ಇಲ್ಲಿ ಆ್ಯಂಗಲ್ ಮಾಡಿದಾಗ ಈ ಲೈನ್ ಹೋಗಿ ಈ ಲೈನ್ಗೆ ಟಚ್ ಆದಾಗ ಮಾತ್ರ ನಾನು ಇದಿಷ್ಟೇ ಇದ್ರ ಲೆಂತು. ಓಕೆ, ಇದು ನನ್ನ ಅಭಿಮುಖ ಬಾಹು, ಇದು ನಂದು ಪಾರ್ಶ್ವಬಾಹು ಅಂತ ಹೇಳ್ತೀನಿ, ಹೌದಲ್ವಾ. ಬಟ್ ಇಲ್ಲಿ ಅಭಿಮುಖ ಬಾಹು ಏನಾಗ್ತಾ ಇದೆ? ಈ ರೀತಿ ಬೆಳೀತಾ ಹೋಗ್ತಾ ಇದೆ. ಇವು ಲೈನ್ ಯಾವತ್ತೂ ಟಚ್ ಆಗೋದೇ ಇಲ್ಲ. ಓಕೆ, ಎರಡು ಸಮಾಂತರ ಲೈನ್ ಯಾವತ್ತಾದ್ರು ಟಚ್ ಆಗುತ್ತಾ? ಆಗೋದಿಲ್ಲ. ಓಕೆ, ಸಮಾಂತರ ಲೈನ್, ಪ್ಯಾರಲಲ್ ಲೈನ್ ಏನಾಗುತ್ತೆ? ಬೆಳೀತಾ ಹೋಗುತ್ತೆ. ಸೊ ಆದ್ದರಿಂದ ಇವು ಟಚ್ ಆಗಿದ ಕಾರಣ ಏನಾಗುತ್ತೆ? ಅಭಿಮುಖ ಬಾಹು ಬಹಳ ದೊಡ್ಡ ವ್ಯಾಲ್ಯೂ ಆಗಿಬಿಡುತ್ತೆ. ಏನಾಗುತ್ತೆ? ಬಹಳ ದೊಡ್ಡ ವ್ಯಾಲ್ಯೂ ಆಗಿಬಿಡುತ್ತೆ. ಸೊ ಒಂದು ದೊಡ್ಡದಾಗಿರ್ತಕ್ಕಂಥ ವ್ಯಾಲ್ಯೂ, ಒಂದು ಇನ್ಫಿನೈಟ್ ವ್ಯಾಲ್ಯೂವನ್ನು ತಗೊಂಡು ನಾನು ಯಾವುದೇ ವ್ಯಾಲ್ಯೂವಿಂದ ಡಿವೈಡ್ ಮಾಡಿದ್ರು, ಪಾರ್ಶ್ವಭಾವದಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಅದು ನನಗೆ ನಾಟ್ ಡಿಫೈನ್ ಅಥವಾ ಇನ್ಫಿನೈಟ್ ವ್ಯಾಲ್ಯೂವೇ ಬರುತ್ತೆ. ಸರಿ, ಏನಾಗುತ್ತೆ? ಇದು ನಾಟ್ ಡಿಫೈನ್ ಆಗುತ್ತೆ. ಆದ ಕಾರಣ ಏನು ಬಂತು? ನನಗೆ tan 90 ಈಕ್ವಲ್ ಟು ಏನು ಬಂತು?
ಈ ವ್ಯಾಲ್ಯೂ ಬಂತು ನಾಟ್ ಡಿಫೈನ್ ಅಂತ. ಸರಿ, ಅರ್ಥ ಆಯ್ತಾ ರೀಸನ್ ಏನು ಅಂತ, ನಾಟ್ ಡಿಫೈನ್ ಬರೋದಕ್ಕೆ ಕಾರಣ. ಓಕೆ, ಉಳಿದಕ್ಕೇನು ನಾನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಓಕೆ, ಇದು ಯೂಟ್ಯೂಬ್ ವರ್ಕ್ ಅಂತ ತಿಳ್ಕೊಳ್ಳಿ. ಓಕೆ, ಯೂಟ್ಯೂಬಿಂದ ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕೆ ನಾಟ್ ಡಿಫೈನು, ಇದಕ್ಕೆ ನಾಟ್ ಡಿಫೈನು, ಮತ್ತು ಇದಕ್ಕೆ ನಾಟ್ ಡಿಫೈನ್ ಯಾಕೆ ಬಂತು ನೀವು ಕಂಡುಹಿಡಿಬೇಕು ನನಗೆ. ಓಕೆ, ಕಂಡುಹಿಡಿದು ನನಗೆ ಕಮೆಂಟ್ ಮಾಡಿ. ಇದಂತ ಹೇಳ್ತೀರಾ ಕಾಟೆ, ಇದಕ್ಕೆ ಮತ್ತು ಇದಕ್ಕೇನಿದೆ ಸೇಮ್ ರೀಸನ್ ಇದೆ, ಬಟ್ ಇದಕ್ಕೆ ಕಾರಣ ಏನು ನೀವು ಹೇಳ್ಬೇಕು ನನಗೆ. ಓಕೆ, ಸರಿ, ಇದನ್ನು ಕ್ಲಿಯರ್ ಮಾಡ್ತೀನಿ. ನೀವೇನು ಮಾಡ್ಬೇಕು, ನನಗೆ ಇದನ್ನು ಕಮೆಂಟ್ ಮಾಡಿ ಹೇಳ್ಬೇಕು. ಮುಂದಕ್ಕೆ ಹೋಗೋಣ. ಈಗ ಉದಾಹರಣೆಯನ್ನು ಏನು ಮಾಡೋಣ, ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡೋಣ. ಓಕೆ, ಈ ಲೆಕ್ಚರಲ್ಲಿ ಥಿಯರಿ ಆಯಿತು. ನೆಕ್ಸ್ಟ್ ಲೆಕ್ಚರಲ್ಲಿ ಈ ಉದಾಹರಣೆ ಇವೆ. ಉದಾಹರಣೆ 6, 7, 8 ಇವು 3 ಉದಾಹರಣೆಗಳನ್ನ ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡೋಣ. ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡಿ ಮುಂದಿನ ಲೆಕ್ಚರಲ್ಲಿ ಅಭ್ಯಾಸ 11.2. ಓಕೆ, 11.3 ಈ ಅಭ್ಯಾಸವನ್ನು ಮಾಡೋಣ. ಈ ಕೆಳಗಿನವುಗಳನ್ನ ಕಂಡು ಇವೆಲ್ಲ ಈಸಿ ಇವೆ, ಏನಿಲ್ಲ ವ್ಯಾಲ್ಯೂ. ಓಕೆ, ಇಲ್ಲಿ ಬರೋಕ್ಕಿಂತ ಮೊದಲು ನನಗೇನು ಮಾಡ್ಬೇಕು, ನೀವು ಎಲ್ಲ ಈ ಟೇಬಲ್ ಏನಿದೆ ಅಲ್ವಾ, ಈ ಟೇಬಲ್. ಓಕೆ, ನಾ ಹಾಕಿರ್ತಕ್ಕಂಥ ಈ ಟೇಬಲ್ನ ಏನು ಮಾಡ್ಬೇಕು, ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವ್ಯಾಲ್ಯೂ ಗೊತ್ತಿರಬೇಕು. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಬರೋದು ನಿಮ್ಮ ವರ್ಕು. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಂದರೆ ನೆಕ್ಸ್ಟ್ ಲೆಕ್ಚರ್ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಓಕೆ, ಸಿಂಪಲ್. ಸರಿ, ಬಾಯ್, ಓದ್ತಾ ಇರಿ, ಚೆನ್ನಾಗಿರಿ.